ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶ್ರೀಧರ್ ತಳವರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಮ್ಮ GT650ಯ ಒಂದು ಫಿಫ್ತ್ ಸರ್ವಿಸ್ನ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ GT650ಯ ಫಸ್ಟ್ ಸರ್ವಿಸ್ ವೀಡಿಯೋಗೆ ನಿಮ್ಮಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಮತ್ತು ಲವ್ ಆ್ಯಂಡ್ ಸಪೋರ್ಟ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಅದು 1.5 ವರ್ಷದ ಹಿಂದಿನ ವೀಡಿಯೋ. ಬಟ್ ನಾನು ಆವಾಗಲೇ ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದೆ. ಕಾರಣಾಂತರಗಳಿಂದ ಲಾಗ್ನ ಸ್ಟಾರ್ಟ್ ಮಾಡಿ ಸೊ ಅದನ್ನು ಕ್ಲಿಯರ್ ಆಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋದಲ್ಲಿ ನಮ್ಮ GT650ಯ ಒಂದು ಫಿಫ್ತ್ ಸರ್ವಿಸ್ ಹೇಗಿರುತ್ತೆ, ಸರ್ವಿಸಲ್ಲಿ ಏನೇನು ಮಾಡ್ತಾರೆ ಏನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಫೀಲ್ಡ್ ಆಫ್ ವ್ಯೂ ಹೆಂಗಿದೆ ಅನ್ನೋದನ್ನ ನೀವು ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಇಷ್ಟ ಆದರೆ. ಸೊ ನನಗೂ ಗೊತ್ತಿಲ್ಲ ಇನ್ನು ಹೇಗೆ ಬರ್ತಾ ಇದೆ ಅಂತ. ನಾನಿವಾಗ ನಮ್ಮ SMK ಟೈಫೂನ್ ಹೆಲ್ಮೆಟ್ನ, ಹೊಸ ಹೆಲ್ಮೆಟ್ನ ಹಾಕ್ಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಹೇಗಿದೆಪ್ಪ ಅಂದರೆ ಹೆಲ್ಮೆಟು ಒಂದು ಕುಷನಿಂಗ್ ಸಾಫ್ಟ್ ಆಗಿದೆ, ಇಷ್ಟ ಆಯಿತು. ಇನ್ನೊಂದು ಕೂಲಿಂಗ್ ವೈಸರ್ ಕೊಟ್ಟಿದ್ದಾರೆ SMK ಅವರು, ಇದನ್ನು ಇಷ್ಟ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಏರ್ ವೆಂಟಿಲೇಷನ್ ಚೆನ್ನಾಗಿದೆ, ಇದೊಂದು ಇಷ್ಟ ಆಯಿತು. ಇನ್ನು ಇದರ ಇಷ್ಟ ಆಗದ ವಿಷಯ ಅಂದರೆ ಫೀಲ್ಡ್ ಆಫ್ ವ್ಯೂ ನನಗೆ ಯಾಕೆ ಇಷ್ಟ ಆಗ್ತಿಲ್ಲ. ಒಳಗಡೆ ಭಾಳ ಚಿಕ್ಕದ ಅನ್ನಿಸ್ತಾ ಇದೆ, ನಿಮಗೆ ವಿಸಿಬಿಲಿಟಿ ಕಮ್ಮಿ ಅನ್ನಿಸ್ತಾ ಇದೆ. ಸೊ ಇದೊಂದು ಇಷ್ಟ ಆಗದ ವಿಷಯ ಅಂತ ಹೇಳ್ಬೋದು. ನನಗೆ ಏನೋ ಮೌಂಟ್ ಹಾಕಿರೋದಕ್ಕೆ ಆ ಥರ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಸೊ ನಿಮಗೆ ಒಂದು ಸ್ವಲ್ಪ ವಿಂಡ್ ಬರ್ತಾ ಇರ್ಬೋದು, ಯಾಕಂದರೆ ಇಲ್ಲಿ ಸ್ಟ್ರಾಪ್ ಬಂದಿರೋದ್ರಿಂದ ವೈಸರ್ ಪೂರ್ತಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ. ಸೊ ಅದೊಂದು ಕಾರಣದಿಂದ ನಿಮಗೆ ವಿಂಡ್ ಬರ್ತಾ ಇದೆ. ಸೊ ಒಂದು ವಿಂಡ್ ನಾಯ್ಸ್ ಕೇಳಿಸ್ತಾ ಇರ್ಬೋದು. ಸೊ ನಾವೀಗ ಚಿತ್ರದುರ್ಗಕ್ಕೆ ಬರ್ತಾ ಇರುವ ಒಂದು ಟೋಲ್ ಹತ್ರ ಹೋಗ್ತಾ ಇದ್ವಿ. ನಮಗೆ ಯಾವುದೇ ಟೋಲ್ ಇರಲ್ಲ, ಗೊತ್ತಲ್ಲ ನಿಮಗೆ. ಇದು ಬಂದು ಕಾನಾಕಟ್ಟೆ ಟೋಲ್. ಸೊ ನಿಮಗೆ ಪೆಟ್ರೋಲ್ ಹಾಕ್ಸೋ ಹತ್ರ ಸಿಗ್ತೀನಿ. ಗಾಯ್ಸ್, ಇವಾಗ ನಾವು ಪೆಟ್ರೋಲ್ ಹಾಕ್ಸುವ ಸಮಯ. ಸೊ ಗಾಯ್ಸ್, ನಾವು ಈಗ ತಾನೇ ಜಸ್ಟ್ 620ಕ್ಕೆ ಪೆಟ್ರೋಲ್ನ ಹಾಕ್ಸಿದ್ವಿ ನಮ್ಮ GTಗೆ. ಸೊ ಅಲ್ಲಿಗೆ ಫುಲ್ ಟ್ಯಾಂಕ್ ಆಯಿತು, ಯಾಕಂದರೆ ಆಲ್ರೆಡಿ ಅದರಲ್ಲಿ ಪೆಟ್ರೋಲ್ ಇತ್ತು. ಗೊತ್ತಲ್ಲ ನಿಮಗೆ ನಮ್ಮ GT ಬಗ್ಗೆ, ಪೆಟ್ರೋಲ್ದು ಇರುತ್ತಲ್ವಾ, ಅದು ಕ್ಲೀನಾಗಿ ತೋರಿಸಲ್ಲ. ಬಟ್ ನಾನು ಯಾಕೆ ಕ್ಲೀನಾಗಿ ತೋರಿಸ್ತಾ ಇದೆ, ಅದು ನನ್ನ ಅದೃಷ್ಟ ಅನ್ಕೊಬೇಕು. ಇವತ್ತಿವರೆಗೆ ಏನು ಆ ಥರ ಆಗಿಲ್ಲ, ಬಟ್ ತೋರಿಸುತ್ತೆ. 1-2 ನಿಮಿಷ ಆದಮೇಲೆ ನೀಟಾಗಿ ನಿಧಾನ ತೋರಿಸುತ್ತೆ. ಬಟ್ ಇವತ್ತು ಯಾಕೆ ಫುಲ್ ಅಪ್ಡೇಟ್ ಇದೆ ನಂದು, ಯಾಕಂದರೆ ಲಾಗ್ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ಅಪ್ಡೇಟ್ ಆಯ್ತಾ ಏನೋ ಗೊತ್ತಿಲ್ಲ. ಸೊ ಚಿತ್ರದುರ್ಗ ಇನ್ನೇನು ಜಸ್ಟ್ 31 ಕಿಲೋಮೀಟರ್ಸ್ ಅಷ್ಟೇ. ಅಂದರೆ ಕ್ಲೀನಾಗಿ ಹೊಡೆದ್ರೆ 20-25 ನಿಮಿಷ ಹೊಡೆದಾಕ್ಬಿಡ್ಬೋದು. ಬೇಡ, ನಿಧಾನಕ್ಕೆ ಹೋಗೋಣ. ಇದರಲ್ಲಿ ನನ್ನ ಟಾಪ್ ಸ್ಪೀಡ್ ಎಷ್ಟು ಹೊಡೆದಿನ ಅಂತ ಅವೆಲ್ಲ ಗೆಸ್ ಮಾಡಿ ಕಮೆಂಟ್ ಹಾಕಿ. ಇದರಲ್ಲಿ ನಿಧಾನನೇ ಅಂದರೆ 80 ಇಲ್ಲ 100, ಯಾಕಂದರೆ 6 ಗೇರ್ಸ್ನ ಚೇಂಜ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಷ್ಟಾಗ್ಬಿಡುತ್ತೆ. ಸೊ ನಿಮಗೆ ನಂದು ಸ್ಟೋರೇಜ್ ಇಲ್ಲ, ಡೈರೆಕ್ಟಾಗಿ ಶೋರೂಮಲ್ಲಿ ಸಿಗ್ತೀನಿ. ಸೊ ಇವಾಗ ನಾವು ನಮ್ಮ ಚಿತ್ರದುರ್ಗದಲ್ಲಿರುವಂಥ ರಾಯಲ್ ಎನ್ಫೀಲ್ಡ್ ಶೋರೂಮ್ ಜಸ್ಟ್ ಈಗ ತಾನೇ ಬಂದಿವಿ. ಓಪಿಂಗ್ ಫಾರ್ ದ ಬೆಸ್ಟ್. ಆಯಿಲ್ ಚೇಂಜ್ ಮಾಡಿ, ಏರ್ ಫಿಲ್ಟರ್ ಚೆಕ್ ಮಾಡಿ, ಜನರಲ್ ಸರ್ವಿಸ್ ಒಂದು ಮಾಡೋಣ. ಓಕೆ. ನಿಮ್ದೇನೋ ಕಂಪ್ಲೇಂಟ್ ಇದೆಯಾ? ನಮ್ದೇನು ಕಂಪ್ಲೇಂಟ್ ಇಲ್ಲ, ಬೇಡ, ಏನಿಲ್ಲ. ವಾಟರ್ ವಾಶ್ ಏನು ಬೇಡ, ನಾನು ಕೂಲಿಂಗ್ ಮಾಡಿಸ್ಕೊಡ್ತೀನಿ. ಇಲ್ಲೇ ಮಾಡಿಸಿ ಪಾಲಿಶ್ ಮಾಡಿಸ್ಕೊಡ್ತೀರಾ? ಥ್ಯಾಂಕ್ ಯು ಬ್ರದರ್. ನಾನು ಬ್ಯಾಟ್ರಿ ಚಾರ್ಜ್ ಮಾಡಿಸಿದ ಮೇಲೆ ಆ ಥರ ಪ್ರಾಬ್ಲಮ್ ಆಯಿತು. ಏನಿಲ್ಲ, ಬ್ಯಾಟ್ರಿ ಈಗ ಒಂದ್ಸಲ ತೆಗೆದು ಫಿಟ್ ಮಾಡಿದೆ ಅಂದರೆ ಇಂಜಿನ್ ಸಿಂಬಲ್ ಆನ್ ಆಗುತ್ತೆ. ಓಕೆ, ಅದಾದ್ಮೇಲೆ ಸರಿ ಹೋಗುತ್ತೆ. ಈಗ ನಮ್ಮ ರಾಯಲ್ ಎನ್ಫೀಲ್ಡ್ ಕೊಟ್ಟಂಥ ಈ ಒಂದು ಹೆಲ್ಮೆಟ್ಗೆ ಒಂದು ವೈಸರ್ ಹಾಕೋಣ. ಶೋರೂಮ್ ಕೊಟ್ಟಿದ್ರು ನಮಗೆ ಗಿಫ್ಟ್ ಆಗಿ. ಈ ವೈಸರ್ ಹಾಕಿ ಟ್ರಾನ್ಸ್ಪರೆಂಟ್ ನೋಡೋಣ. ಇದರಲ್ಲಿ ಲಾಕ್ ಇದರಲ್ಲೇ ಇದೆ ತಾನೆ, ಎಕ್ಸ್ಟ್ರಾ ಬಂದಿರುತ್ತೆ. ಇದು ಮತ್ತೆ ಸಪ್ರೇಟ್ ಆಗಿರುತ್ತೆ. ಜಸ್ಟ್ ಹೋಲ್ಡ್ ಮಾಡಿಬಿಟ್ಟು ನಾವು ಹೊಸ ಪಿನ್ ಇರುತ್ತೆ, ಹೊಸದಾದ್ರೆ ನಿಮ್ದು ಹಳೆದಾದ್ರೆ ಯಾವ್ದಾದ್ರು ಒಂದು ಯೂಸ್ ಮಾಡಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ್ರೆ ಫಿಟ್ ಆಗುತ್ತೆ. ಓಕೆ. ರಾಯಲ್ ಎನ್ಫೀಲ್ಡ್ ಕೊಟ್ಟಂಥ ಈ ಒಂದು ಗಿಫ್ಟಾಗಿ ಕೊಟ್ಟಿದ್ರು ನಾನು GT ತೊಗೊಂಡಾಗ. ಸೊ ಅದನ್ನು ಸುಮ್ಮನೆ ಇಡೋದಕ್ಕಿಂತ ವೈಸರ್ ಹಾಕ್ಸ್ಬಿಟ್ಟು ಇದನ್ನು ಡೈಲಿ ಕಮ್ಯೂಟೇಟಿಂಗ್ ಯೂಸ್ ಮಾಡೋಣ ಅಂತಂದು ಸೊ ಈ ಒಂದು ವೈಸರ್ ಹಾಕ್ಸಿದ್ದೀನಿ. ನೋಡಿ ಹೆಂಗಿದೆ, ಕಮೆಂಟ್ ಮಾಡಿ. ಇದರ ಪ್ರೈಸ್ ಬಂದುಬಿಟ್ಟು 365, ಅಂದರೆ 365. ಸೊ 365 ರೂಪಾಯಿ ಕೊಟ್ಟು 365 ದಿನನೂ ಹಾಕ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಗೈಸ್, ಈಗ ತಾನೇ ಜಸ್ಟ್ ಊಟ ಮಾಡ್ಕೊಂಡು ಬಂದೆ. ಸೊ ಇಲ್ಲೇ ಐಶ್ವರ್ಯ ಫೋರ್ಟ್ ಹತ್ರ. ಸೊ ಹೊಟ್ಟೆ ಹಸ್ಬಿಡ್ತು ಫುಲ್ಲು. ಈಗ ನಮ್ಮ GTನ ವಾಟರ್ ಸರ್ವಿಸ್ಗೆ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ವಾಶ್ ಆಗ್ತಾ ಇದೆ ನಮ್ಮ GT. ಗಾಯ್ಸ್, ಈಗ ತಾನೇ ನಮ್ಮ GTದು ವಾಟರ್ ವಾಶ್ ಆಯಿತು. ಸೊ ನೋಡಿ ಹೆಂಗೆ ಕಾಣ್ತತೆ. ವಾಟರ್ ವಾಶ್ ಆಯಿತು ಅಂದರೆ ಸಖತ್ತಾಗಿ ಕಾಣ್ತದೆ ನಮ್ಮ GT. ಸೊ ಗಾಯ್ಸ್, ಈಗ ತಾನೇ ನಮ್ಮ GTನ ಸರ್ವಿಸ್ಗೆ ಹಾಕೊಂಡ್ರು. ಸೊ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ನಮ್ಮ ಲಿಂಗಣ್ಣ ಹಳೆ ಪರಿಚಯ ನಮಗೆ. ನೋಡಿ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನೇಗ ಸೊ ಗಾಯ್ಸ್, ಇವಾಗ ತಾನೇ ಜಸ್ಟ್ ಆಯಿಲ್ ಟ್ರೈನ್ ಮಾಡಿದ್ದಾರೆ. ಸೊ ನೋಡಿ ಆಯಿಲ್ ಹೇಗಾಗಿದೆ ಅಂತ.
ಈ ಥರ ಆಗಿದೆ. ಆಯಿಲ್ ಫಿಲ್ಟ್ರ್ ರಿಮೂವ್ ಮಾಡಿದ್ದಾರೆ. ಸೊ ಆಯಿಲ್ ಫಿಲ್ಟ್ರ್ ಕತೆ ಏನಾಗೈತೆ ನೋಡ್ರಿ, ಈ ಥರ ಇದೆ. ಸೊ ಏನಪ್ಪ ಅಂದರೆ ಮೇನು ಆಯಿಲ್ ಚೇಂಜು ಮತ್ತು ಆಯಿಲ್ ಫಿಲ್ಟ್ರ್ ಚೇಂಜು, ಅದು ಬಿಟ್ಟರೆ ಏರ್ ಫಿಲ್ಟ್ರ್ ಕ್ಲೀನಾಗಿದೆ. ಸೊ ಇದೆಲ್ಲ ಆದ ತಕ್ಷಣ ಚೈನ್ ಟೈಟ್ ಆದಮೇಲೆ ಇನ್ನೇನಿಲ್ಲ, ಲಾಸ್ಟಿಗೆ ಆ ವಿಂಡ್ ಸ್ಕ್ರೀನ್ ತಂದಿದ್ದೀನಿ. ಸೊ ಅದನ್ನ ವಿಂಡ್ಶೀಲ್ಡ್ನ ಹಾಕ್ಕೊಂಡೋಗೋಣ. ಸೊ ಗೈಸ್ ಇವಾಗ ಅಣ್ಣ ಈ ಆಯಿಲ್ ಫಿಲ್ಟ್ರನ್ನ ಫಿಟ್ ಮಾಡ್ತಿದ್ದಾರೆ. ಸೊ ಇದಾದಮೇಲೆ ಆಯಿಲ್ನ ಫಿಲ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ 3.1 ಲೀಟರ್ಸ್ ಆಯಿಲ್ ಹಾಕ್ತಾರೆ, ಸಿಂಥೆಟಿಕ್ ಆಯಿಲ್. ಕೆಳಗಡೆ ಡ್ರೈನ್ ಬೋಲ್ಟ್ ಇರುತ್ತಲ್ವ, ಆಯಿಲ್ ಡ್ರೈನ್ ಮಾಡೋದು. ಸೊ ಆ ಬೋಲ್ಟ್ನ ಫಿಟ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಆಯಿಲ್ ಟಾಪಪ್ ಮಾಡ್ತಾರೆ. ಸೊ ಇವಾಗ ಆಯಿಲ್ ಹಾಕ್ತಾರೆ. ಇದಕ್ಕೆ ಸ್ವಲ್ಪ ಆಯಿಲ್ ಆಗಲ್ಲ. ಸೊ ಇದಕ್ಕೆ 3 ಲೀಟ್ರ್ ಬೇಕು. ದೊಡ್ಡ ಘಟ ಇದು, ಆನೆ ಅಂತ ಸುಮ್ಮನೆ ಕರೆಯಲ್ಲ ನಾವು ಇದಕ್ಕೆ. 2 ಲೀಟ್ರ್ ಅವಾಗ ಹಾಕಿದ್ರು, ನಾನು 1 ಲೀಟ್ರ್ ಅಂದೆ. ಬಟ್ ಇವಾಗ ಇದು 3ನೇ ಲೀಟ್ರು. ಸೊ ಇದಕ್ಕೆ ಕ್ವಾರ್ಟ್ರ್ ಅಂತಾರಲ್ಲ, ಹಂಗಲ್ಲ, ಇದು ಲೀಟ್ರ್ ಇದು. ಈಗ 3 ಲೀಟ್ರ್ ಆಯಿಲ್ ಟಾಪಪ್ ಆಯಿತು. ಸೊ ಇದಾದಮೇಲೆ ಈಗ ನೆಕ್ಸ್ಟು ಚೈನ್ ನೋಡಿಬಿಟ್ಟು ಚೈನ್ ಟೈಟ್ ಮಾಡ್ತಾರೆ. ಸೊ ಅದಾದ ನಂತರ ನಾನೊಂದು ವಿಂಡ್ಶೀಲ್ಡ್ ತೊಗೊಂಡಿದ್ದೆ ಅಲ್ವಾ, ಅದನ್ನ ಮತ್ತೆ ಫಿಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಮೊನ್ನೆ ಬೈಕ್ ಮನೆ ಹತ್ರ ಬಿದ್ದಿತ್ತು. ಸೊ ಇದೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಲೈಟಾಗಿ. ಸೊ ಇದಕ್ಕೆ ಈ ಒಂದು ಸ್ಕ್ರ್ಯಾಚ್ ಕಾಣ್ತಾ ಇದೆ, ಡೆಂಟು. ಸೊ ಅದಕ್ಕೋಸ್ಕರ ಇಲ್ಲಿ ವಿಂಡ್ಶೀಲ್ಡ್ ಫಿಟ್ ಮಾಡಿದರೆ ಸೊ ಆವಾಗ ಅದು ಹೈಡ್ ಆಗುತ್ತೆ. ಈ ಒಂದು ಚೈನ್ ಟೈಟ್ ಮಾಡಿದ ಮೇಲೆ ಇಲ್ಲಿಗೆ ವಿಂಡ್ಶೀಲ್ಡ್ ಫಿಟ್ ಮಾಡಿಸೋಣ, ಓಕೆನಾ ಗಾಯ್ಸ್? ನನಗೊಂದು ಡೌಟ್ ಇತ್ತು, ಇದರಲ್ಲಿ ಅಡ್ಜಸ್ಟಬಲ್ ಲಿವರ್ ಇದೆ, ಇದಕ್ಕೆ 7,000 ಕೊಡಬೇಕು. ಸೊ ಅಂಥದ್ದು ಏನಿದೆ ಅಂತ ತಿಳ್ಕೊಳ್ಳೋಣ ಈಗ. ಇದಾದರೆ ಅಡ್ಜಸ್ಟೇಬಲ್. ಓಕೆ, ಹಿಂಗಂದ್ರೆ ಫುಲ್ ಲಾಂಗ್ ಆಗುತ್ತೆ, ಹಾಂ, ಹಿಂಗಂದ್ರೆ ಫುಲ್ ಶಾರ್ಟ್ ಆಗುತ್ತೆ. ಸೊ ಈ ಒಂದು ಲಿವರ್ ಶಾರ್ಟ್ ಆಗುತ್ತಾ? ಹಾಂ, ನಾವು ಅಡ್ಜಸ್ಟೇಬಲ್ ಕಮ್ಮಿ ಮಾಡ್ಕೊಬೋದು, ಜಾಸ್ತಿನೂ ಮಾಡ್ಕೊಬೋದು. ಅದಕ್ಕೆ 7,000 ಕೊಡಬೇಕು ನಾವು. ನೈಸ್. ನೋಡಿ ಗೈಸ್, ಆ ಒಂದು ಇದು ಅಡ್ಜಸ್ಟ್ ಮಾಡೋಕ್ಕೆ 7,000 ಕೊಡಬೇಕು. ನಾವು ಇದೇನೋ ಮುರಿತು ಅಂದರೆ 7,000 ರೆಡಿ ಇರಬೇಕು ನನ್ನ ಜೇಬಲ್ಲಿ. ಸೊ ಅದಕ್ಕೆ ಭಾಳ ಕಷ್ಟ ಇದೆ GT ಸಾಕೋದು. ಆನೆ ಸಾಕೋದು ಈಸಿ ಇಲ್ಲ. ಸೊ ಗಾಡಿ ರೆಡಿ ಆಯಿತು ಗಾಯ್ಸ್. ಈಗ ರೇವ್ ಮಾಡ್ತಿದ್ದಾರೆ ನೋಡಿ. ಬೇಕಾಗಿಲ್ಲ, ಇಷ್ಟಿದೆ. ಸೊ ಮಿನಿಮಮ್ ಲೆವೆಲ್ಗಿನ ಜಾಸ್ತಿನೇ ಇದೆ. ಸೊ ಇನ್ನೇನು ಬೇಕಾಗಲ್ಲ ಬ್ರೇಕ್ ಆಯಿಲು. ಸರ್ ಬ್ರದರ್, ನೆಕ್ಸ್ಟ್ ಏನು ಮಾಡ್ತೀರಾ? ಹಾಂ, ಸೊ ನನಗೆ ವಿಂಡ್ಶೀಲ್ಡ್ ಫಿಟ್ ಮಾಡಬೇಕಲ್ಲ, ವಿಂಡ್ಶೀಲ್ಡ್ ತಂದಿದ್ದೀನಿ. ಸೊ ನೋಡಿ, ಈ ವಿಂಡ್ಶೀಲ್ಡ್ ಫಿಟ್ ಮಾಡೋದಂದ್ರೆ ಈಸಿ ಇಲ್ಲ. ಈ ಕ್ಲ್ಯಾಂಪ್ ಆದರೂ ಬಿಡಿಸ್ಬೇಕು. ಇಲ್ಲಾಂದರೆ ಪದೇ ಹೆಡ್ಲೈಟ್ ಬಿಚ್ಚಿ ಫಿಟ್ ಮಾಡೋಕ್ಕಾಗಲ್ಲ, ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಮಿಸ್ಟೇಕ್ ನಾನು ಮಾಡಿದ್ದೀನಿ, ನೀವ್ಯಾರು ಮಾಡೋಕ್ಕೆ ಹೋಗ್ಬೇಡಿ. ಹೆಡ್ಲೈಟ್ ಇಲ್ಲಿ ಬಿಚ್ಚಿಟ್ಟಿದ್ದಾರೆ, ಈ ಥರ ಇದೆ ಒಳಗಡೆ ನೋಡಿ ಗೈಸ್, ಈ ಥರ ಇದೆ ಒಳಗಡೆ. ಸೊ ಈ ಥರ ಎಲ್ಲ ಫ್ಯೂಸಸ್ ಏನಣ್ಣ ಇಷ್ಟೊಂದು ಇದಾವೆ, ಇವೆಲ್ಲ ಪ್ಲಗ್ಗು ಇಷ್ಟೊಂದಾ? ನೋಡಿ ಗೈಸ್, ಎಷ್ಟೊಂದು ವೈರ್ ಇದ್ದಾವೆ ಒಳಗಡೆ. ಈಸಿ ಇಲ್ಲ ಇದು, ಭಾಳ ಟೈಮ್ ಹಿಡಿಯುತ್ತೆ. ಸೊ ಆ ಇಂಡಿಕೇಟರ್ನ ತೆಗೆದುಬಿಟ್ಟು ಆಮೇಲೆ ಆ ಕ್ಲ್ಯಾಂಪ್ನ ಫಿಟ್ ಮಾಡಿ ಟೈಟ್ ಮಾಡಬೇಕು. ಸೊ ಆ ಕೆಲಸ ಮಾಡ್ತಿದ್ದಾರೆ ಈಗ. ಸೊ ಇಂಡಿಕೇಟರ್ ಫೀಸ್ ಎಲ್ಲ ತೆಗೆದು ಅದನ್ನ ಡಿಸ್ಕನೆಕ್ಟ್ ಮಾಡಿ ಅದರಿಂದ ಒಳಗಡೆ ಮತ್ತು ನಟ್ನ ಹಾಕ್ಬಿಟ್ಟು ಟೈಟ್ ಮಾಡಬೇಕು. ಸೊ ಗೈಸ್, ಈಗ ಕ್ಲ್ಯಾಂಪ್ ಫಿಟ್ ಆಯಿತು, ಟೈಟ್ ಮಾಡ್ತಿದ್ದಾರೆ. ಆ ಕಡೆ ಈಗ ಕ್ಲ್ಯಾಂಪ್ನ ಫಿಟ್ ಮಾಡ್ತಾರೆ ಮತ್ತೆ. ಸೊ ನೋಡಿ, ಈ ಕಡೆ ಈ ಥರ ಇದೆ. ಈ ಒಂದು ಇಂಡಿಕೇಟರ್ನ ತೆಗಿಬೇಕು. ಈಗ ಇಂಡಿಕೇಟರ್ನ ರಿಮೂವ್ ಮಾಡ್ತಿದ್ದಾರೆ ಗೈಸ್. ಇಂಡಿಕೇಟರ್ನ ತೆಗೆದ ಮೇಲೆ ಈ ಒಂದು ಫ್ಯೂಸ್ನ ತೆಗಿಬೇಕು. ಸೊ ಈ ಫ್ಯೂಸ್ ತೆಗೆದುಬಿಟ್ಟು ಇದ್ರ ಒಳಗಡೆ ಆ ನಟ್ನ ತೋರಿಸ್ಬಿಟ್ಟು ಸೊ ಟೈಟ್ ಮಾಡಬೇಕು. ಹೆವಿ ಇದೆ ಗುರು ಇದು ಕೆಲಸ. ಸೊ ನೋಡಿ ಗೈಸ್, ಎರಡು ಕಡೆನೂ ಈಗ ಕ್ಲ್ಯಾಂಪ್ನ ಫಿಟ್ ಮಾಡಿದ್ದಾಯಿತು. ಸೊ ಗೈಸ್, ಇವಾಗ ವಿಂಡ್ಶೀಲ್ಡ್ನ ಫಿಟ್ ಮಾಡ್ತಿದ್ದಾರೆ. ವಿಂಡ್ಶೀಲ್ಡ್ ಫಿಟ್ ಮಾಡೋದು ಈಸಿ, ಈಗ ಒಂದು ಕ್ಲ್ಯಾಂಪ್ ಫಿಟ್ ಮಾಡೋದೇ ಭಾಳ ಕಷ್ಟ. ಸೊ ಇದಕ್ಕೇನಿಲ್ಲ, 4 ಸ್ಕ್ರೂ ಇದ್ದಾವೆ ಅಷ್ಟೇ, ಹಾಕ್ಬಿಟ್ಟು ಆರಾಮಾಗಿ ಫಿಟ್ ಮಾಡೋದೆ. ಇದು ಬಂದುಬಿಟ್ಟು ಯೂಸ್ ಮಾಡ್ತಿರೋದು 3mm ಎಲಂಕಿ ನೋಡಿ. ಅಷ್ಟೇ ಸಿಂಪಲ್ಲಾಗಿ ಎಲ್ಲವನ್ನೂ 4 ಸ್ಕ್ರೂನು ಫಿಟ್ ಮಾಡ್ತಾರೆ. ಇದಾದ ತಕ್ಷಣ ಮತ್ತೆ ಹೆಡ್ಲೈಟ್ನ ಫಿಟ್ ಮಾಡಬೇಕು. ಸೊ ಹೆಡ್ಲೈಟಿಗೆ 2 ಸ್ಕ್ರೂ ಇದ್ದಾವೆ, ಅವನ್ನ ಹಾಕಿ ಟೈಟ್ ಮಾಡಬೇಕಷ್ಟೇ. ಸೊ ನೋಡಿ, ಅಲ್ಲಿ ಒಂದು ಸ್ಕ್ರೂ ಇದೆ. ಸೊ ಅದನ್ನು ಟೈಟ್ ಮಾಡಿಬಿಟ್ರೆ ಆ ಕಡೆ ಒಂದು ಸ್ಕ್ರೂ ಇದೆ, ಅದನ್ನೊಂದು ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಹೆಡ್ಲೈಟ್ ಫಿಟ್ ಆಗುತ್ತೆ. ಸೊ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ಈ ಒಂದು ನಟ್ಟಿದೆ ಅಲ್ವಾ, ಇದು ಸ್ವಲ್ಪ ಈಸಿಯಾಗಿ ಫಿಟ್ ಆಗೋಲ್ಲ.
ಸೊ ಅದೇ ಭಾಳ ಕಾಟ ಕೊಡೋದು. ಲುಕ್ ಹೋಗ್ತಾ ಇದೆ ಐನೋ, ಬಟ್ ಇದು ಮನೇಲಿದ್ದು ಏನು ಮಾಡುತ್ತೆ, ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಅದನ್ನು ಹಾಕ್ಸ್ಕೊಂಡು ಯೂಸ್ ಮಾಡೋಣ ಸ್ವಲ್ಪ ದಿನ. ಓಕೆ ಗಾಯ್ಸ್, ಹೆಡ್ಲೈಟ್ ಫಿಟ್ ಆಯಿತು. ಈಗ ಹೆಡ್ಲೈಟ್ ಆನ್ ಆಗ್ತಿದ್ವಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ. ಸೊ ಆನ್ ಆಗ್ತಿದ್ದಾವೆ. ಸೊ ಫೈನಲಿ ಈಗ ವಿಂಡ್ಶೀಲ್ಡ್ನ ಫಿಟ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಚೈನ್ ಇದೆ, ಚೈನ್ನ ಚೆಕ್ ಮಾಡಿಬಿಟ್ಟು ಚೈನ್ ಲೂಸ್ ಆಗಿದ್ರೆ ಚೈನ್ ಟೈಟ್ ಮಾಡ್ತಾರೆ, ಆಮೇಲೆ ಚೈನ್ ಲೂಪ್ ಮಾಡ್ತಾರೆ. ಸೊ ಅಲ್ಲಿಗೆ ನಮ್ಮ GTಯ ಸರ್ವಿಸ್ ಮುಗಿಯುತ್ತೆ. ಸೊ ಗೈಸ್, ಈಗ ಚೈನ್ ಚೆಕ್ ಮಾಡಿದ್ರು, ಚೈನ್ ಆಲ್ರೆಡಿ ಟೈಟ್ ಇದೆ. ಸೊ ಅದನ್ನೇನು ಟೈಟ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಜಾಸ್ತಿ ಗಾಡಿ ರನ್ ಆಗಿಲ್ಲಲ್ವಾ. ಸೊ ಹಂಗಾಗಿ ಈಗ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಈಗೇನಿದ್ರು ಚೈನ್ ಲೂಪ್ ಮಾಡಿಬಿಟ್ಟು ಸೊ ಗಾಡಿ ತಗೊಂಡು ಹೋಗೋದೆ. ಸೊ ಬಿಲ್ ಹಾಕ್ಸೋಣ. ಬಿಲ್ ಎಷ್ಟಾಯಿತು ಅಂತ ನಾನು ನಿಮಗೆ ಡೀಟೇಲಾಗಿ ಮನೇಲಿ ಹೇಳ್ತೀನಿ. ಸೊ ಈಗ ಮೇನಾಗಿ ಚೈನ್ ಲೂಪ್ ಮಾಡ್ತಿದ್ದಾರೆ. ಸೊ ಕ್ಲೀನಾಗಿ ಲೂಬ್ನ ಅಪ್ಲೈ ಮಾಡಬೇಕು. ಸೊ ಹಂಗಾದರೆ ಗಾಡಿ ಚೈನ್ ಫ್ರೀಯಾಗಿ ಫ್ಲೋ ಆಗುತ್ತೆ. ಸೊ ನೋಡಿ ಗಾಯ್ಸ್, ಚೈನ್ ಲೂಬ್ ಆಗಿದೆ ಈಗ. ಸೊ ಗಾಯ್ಸ್, ಇವಾಗ ಗಾಡಿನ ಮತ್ತೆ ಟ್ರಯಲಿಗೆ ಹೋಗ್ತಿದ್ದಾರೆ. ಸೊ ಏನಾದ್ರು ಮತ್ತೆ ಸಮಸ್ಯೆ ಇದೆ ಅಂತ ಚೆಕ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಸೊ ಗಾಯ್ಸ್, ಇವಾಗ ನಾನು ನಮ್ಮ GT650ಯ 5ನೇ ಸರ್ವಿಸ್ ಅಂದರೆ 5th ಸರ್ವಿಸ್ ಮುಗಿಸ್ಕೊಂಡು ಈಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಊರು ಇನ್ನೇನು 62 ಕಿಲೋಮೀಟರ್ಸ್ ಅಂದರೆ 62 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ದುರ್ಗಾದಿಂದ ಒಂದು 70 ಆಗುತ್ತೆ. ನೋಡಿರಿ ವ್ಯೂ ಹೆಂಗಿದೆ. ಸೊ ಕಮೆಂಟ್ ಮಾಡಿ ಗಾಯ್ಸ್, ನನಗಂತೂ ಗೊತ್ತಿಲ್ಲ ವ್ಯೂ ಹೆಂಗೆ ಬರ್ತಾಯಿದೆ ಅಂತ. ಚೆನ್ನಾಗಿದೆ. ಮೌಂಟ್ ಇದು ನಾನು ತರಿಸಿದ್ದು ಆನ್ಲೈನಲ್ಲಿ ತರಿಸಿದೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ನಾನೀಗ ಮಾಡ್ತಾ ಇರೋದು ಫೋನಲ್ಲಿ. ಸೊ ಫೋನ್ನೇ ಮೌಂಟ್ ಮಾಡಿದ್ದೀನಿ. ನಮ್ಮ iPhone 11 ಇತ್ತಲ್ವಾ, ಇದನ್ನೇ ಮೌಂಟ್ ಮಾಡಿದ್ದೀನಿ. ಏನು ಮಾಡೋದು. ಸೊ ಈಗ ಏನಾದ್ರು ತಗೊಂಡು ಬಂದರೆ ಗಾಯ್ಸ್ ಈ ವಸ್ತುಗಳನ್ನ, ಅದ್ರದ್ದು ಒಂದು ಟೈಮ್ ಇರುತ್ತೆ. ಆ ಟೈಮ್ ಆದಮೇಲೆ ಅದನ್ನು ಕ್ಲೀನಾಗಿ ಯೂಸ್ ಮಾಡಿ ಸ್ಯಾಟಿಸ್ಫೈ ಆಗೋ ಥರ ಒಂದು ಡಿವೈಸ್ನ ಯೂಸ್ ಮಾಡಿ, ಇಲ್ಲ ಅಂದರೆ ತಗೊಂಡಿದ್ದು ವೇಸ್ಟ್ ಆಗಿಬಿಡ್ತು ಗಾಯ್ಸ್. ಸೊ ಮೇನಾಗಿ ಏನಿಲ್ಲ ಗಾಯ್ಸ್, ವಿಂಡ್ಶೀಲ್ಡ್ ಹಾಕ್ಸಿದ್ದೀನಿ. ಅದೊಂದು ವಿಂಡ್ಶೀಲ್ಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈಗ ವಿಂಡ್ಶೀಲ್ಡ್ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಗಾಡಿ ಬಲ್ಕಿಯಾಗಿ ಕಾಣುತ್ತೆ, ದೊಡ್ಡ ಗಾಡಿ ಥರ ಕಾಣಿಸುತ್ತೆ. ನೀವು ಗಾಡಿ ಓಡಿಸೋವಾಗಲಿ ಬರೋವಾಗಲಿ ಗಾಡಿ ನೋಡೋರ್ಗೆ ಆಗಲಿ. ಈ ಸಲ ನಮ್ಮ RCB ಟೀಮಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಗಾಯ್ಸ್. ಪ್ಲೇಯಿಂಗ್ 11 ಅಂತ ಬಂದರೆ ತುಂಬಾ ಒಂದು ಬ್ಯಾಲೆನ್ಸಿಂಗ್ ಟೀಮ್ ಆಗಿದೆ ಈ ವರ್ಷ. ಸೊ ಪ್ರತಿ ವರ್ಷ ಏನಾಗೋದಪ್ಪ ಅಂದರೆ, ಬ್ಯಾಟ್ಸ್ಮನ್ ಇದ್ದರೆ ಬೌಲರ್ಸ್ ಇರ್ತಿದ್ದಿಲ್ಲ, ಬೌಲರ್ಸ್ ಇದ್ದರೆ ಬ್ಯಾಟ್ಸ್ಮನ್ ಇರ್ತಿದ್ದಿಲ್ಲ. ಸೊ ನಮ್ಮ ಆಲ್ಮೋಸ್ಟ್ ಎವ್ರಿ ಸೀಸನ್ ಹೆಂಗಾಗಿದೆ ಹೇಳಿ, ಒಂದು 3 ಬ್ಯಾಟ್ಸ್ಮನ್ ಇರೋರು, ಬೌಲರ್ಸ್ ಇರ್ತಿದ್ದಿಲ್ಲ. ಇವ್ರು 200 ರನ್ ನೋಡಿದ್ರೆ ಅವ್ರು ಓಡಿಸ್ಕೊಳೋರು ಬೌಲರ್ಸು. ಸೊ ನಮಗೆ ಅದು ಡಿಸಪಾಯಿಂಟಿಂಗ್ ಆಗಿರೋದು. ಬಟ್ ಈ ಸಲ ಟೀಮ್ ಬ್ಯಾಲೆನ್ಸಿಂಗ್ ಆಗಿದೆ. ಸ್ವಲ್ಪ ಬೌಲರ್ಸ್ ನನಗೆ ಕೈ ಹಿಡಿದ್ಬಿಟ್ರೆ ನಮ್ಮ ಟೀಮ್ ಆರಾಮಾಗಿ ಟ್ರೋಫಿ ಗೆಲ್ಲುತ್ತೆ. ಸೊ ಅನ್ನೋದು ನನ್ನ ಭಾವನೆ. ಈಗ ಮೇನಾಗಿ ನಮಗೆ ಬೌಲರ್ಸ್ ಕೈ ಹಿಡಿಬೇಕು. ಬೌಲರ್ಸ್ ಕೈ ಹಿಡಿದ್ರೆ RCB ಗೆಲ್ಲೋದು ಪಕ್ಕ. ನಮ್ಮ GT ಟಾಪ್ ಸ್ಪೀಡ್ ಬಂದುಬಿಟ್ಟು ನಾನು 165 ಹೊಡೆದಿದ್ದೀನಿ. ಸೊ ಈಗ ಬೇಡ, ಈ ಫೋನ್ ಉದ್ರಿದ್ರೆ ಕಷ್ಟ ಮತ್ತೆ. ಸೊ ಆದರೂ ಟ್ರೈ ಮಾಡೋಣ. ಬೇಡ, ಭಾಳ ಬೇಡ, ಒಂದು 120 ಹೊಡೆದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. 120 ಇದು ರಾಕೆಟ್ ಕಣ್ರಿ. ಇದು ತಕ್ಷಣ ಪಿಕಪ್ ತಗೊಂಡ್ಬಿಡುತ್ತೆ ನಮ್ಮ GT. ಬಟ್ ಏನಪ್ಪ ಅಂದರೆ ಇದ್ರದ್ದು ಡಿಸ್ಅಡ್ವಾಂಟೇಜು, ಎಷ್ಟು ಸ್ಪೀಡಾಗಿ ತಗೊಂಡಿರುತ್ತೋ ಅಷ್ಟು ಸ್ಪೀಡಾಗಿ ಕಂಟ್ರೋಲ್ ಆಗಬೇಕು. ಸೊ ಅದು ಸ್ಪೀಡಾಗಿ ಕಂಟ್ರೋಲ್ ಆಗಬೇಕಂದ್ರೆ ನಿಮಗೆ ಇಂಜಿನ್ ಬ್ರೇಕಿಂಗ್ ಗೊತ್ತಿರಬೇಕು. ಸೊ ಇಂಜಿನ್ ಬ್ರೇಕಿಂಗ್ ಗೊತ್ತಿದ್ರೆ ಆರಾಮಾಗಿ ಗಾಡಿನ ಕಂಟ್ರೋಲ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಬೇಕಂದ್ರೆ ಹೇಳಿ, ಕಮೆಂಟ್ ಮಾಡಿ, ಮಾಡ್ತೀನಿ. ನಾಲೆಡ್ಜ್ ಇರೋದೇ ಶೇರ್ ಮಾಡೋಕ್ಕೆ. ನನಗೆ ಗೊತ್ತಿದ್ದಷ್ಟು ನಾಲೆಡ್ಜ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಗೊತ್ತಿಲ್ಲದಿರೋದನ್ನ ತಿಳ್ಕೊಂಡು ಶೇರ್ ಮಾಡ್ತೀನಿ. ಓಕೆ ಗಾಯ್ಸ್, ನಿಮಗೆ ಮನೇಲಿ ಹೋಗ್ಬಿಟ್ಟು ಸರ್ವಿಸ್ ಡೀಟೇಲ್ಸ್ನ ಬಿಲ್ ಇದೆ ನನ್ನ ಹತ್ರ. ಬಿಲ್ನ ನಿಮ್ಮ ಮುಂದೆ ಇಟ್ಬಿಟ್ಟು, ಸೊ ಅದರಲ್ಲಿ ಏನೇನು ಹಾಕ್ಸಿದ್ದೀನಿ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಗಿದೆ ಅನ್ನೋ ಡೀಟೇಲ್ನ ಇನ್ಡೆಪ್ತಾಗಿ ನಿಮಗೆ ಅಲ್ಲಿ ತಿಳಿಸ್ತೀನಿ. ಸೊ ಇನ್ನೊಂದು ಸರ್ವಿಸ್ ಮಾಡ್ಸೋಕ್ಕೆ ನಾವು ಶೋರೂಮ್ಗೆ ಹೋಗಬೇಕಾ ಬೇಡ ಅನ್ನೋದನ್ನು ಕೂಡ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ನೀವೆಲ್ಲ ಇವಾಗ ನಮ್ಮ GT650ಯ ಒಂದು 5th ಸರ್ವಿಸ್ ಹೇಗಾಯಿತು ಅನ್ನೋದನ್ನ ತಿಳ್ಕೊಂಡ್ರಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಪೇಡ್ ಸರ್ವಿಸ್. ಸೊ ಈ ಸರ್ವಿಸಲ್ಲಿ ನಮ್ಮ GT650ಯ ಸರ್ವಿಸ್ ಬಿಲ್ ಎಷ್ಟಾಯಿತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಈಗ. ಸೊ ಮೊದಲನೇದಾಗಿ ರಾಯಲ್ ಎನ್ಫೀಲ್ಡ್ ಅವರ 10W50 ಸಿಂಥೆಟಿಕ್ ಇಂಜಿನ್ ಆಯಿಲ್. ಈ ಒಂದು ಇಂಜಿನ್ ಆಯಿಲ್ ಬಂದುಬಿಟ್ಟು 3.1 ಲೀಟರ್ಸ್ ಹಾಕಿದ್ರು. ಸೊ ಇದರ ಬೆಲೆ ಬಂದುಬಿಟ್ಟು
2,012 ರೂಪಾಯಿ ಆಯಿತು ಟೋಟಲ್ ಆಗಿ. ಇನ್ನು ಇಂಜಿನ್ ಆಯಿಲ್ ಫಿಲ್ಟರ್, ಸೊ ಇಂಜಿನ್ ಆಯಿಲ್ ಫಿಲ್ಟರ್ ಬಂದುಬಿಟ್ಟು 490 ಆಯಿತು. ಇನ್ನು ಬಂದುಬಿಟ್ಟು ಏರ್ ಫಿಲ್ಟರ್, ಸೊ ಏರ್ ಫಿಲ್ಟರ್ ಚೇಂಜ್ ಮಾಡಲಿಲ್ಲ, ಯಾಕಂದರೆ ಅದು ಗಾಡಿ ಓಡಿದ್ದಿಲ್ಲ, ಏರ್ ಫಿಲ್ಟರ್ ಏನಾಗಿದ್ದಿಲ್ಲ, ಸೊ ಏರ್ ಫಿಲ್ಟರ್ನ ಚೇಂಜ್ ಮಾಡಲಿಲ್ಲ, ಅಲ್ಲಿ ಸ್ವಲ್ಪ ಅಮೌಂಟ್ ಉಳಿತು. ನೆಕ್ಸ್ಟ್ ಬಂದುಬಿಟ್ಟು ಚೈನ್ ಲೂಬ್ ಮತ್ತು ಚೈನ್ ಕ್ಲೀನರ್ ಕಿಟ್, ಸೊ ಅದು ಬಂದುಬಿಟ್ಟು ಸ್ಪ್ರೇ ಮಾಡಿದ್ದು 120 ಆಯಿತು. ಸೊ ನಮ್ಮ GT650 ವಾಶ್ ಮಾಡಿದ್ರು, ಅದು ಫ್ರೀ ಆಯಿತು. ಬಟ್ ಅದರಲ್ಲಿ ಕ್ಲೆನ್ಸರ್ ಅಂತ ಯೂಸ್ ಮಾಡಿದ್ರು ಕೊನೆಯದಾಗಿ, ಸೊ ಅದು ಬಂದುಬಿಟ್ಟು 10 ರೂಪಾಯಿ ಆಯಿತು. ಸೊ ಇನ್ನು ಕೊನೆಯದಾಗಿ ನನಗೆ ಹೊಡ್ತಾ ಬಿದ್ದಿದ್ದು ಅಂದರೆ ಲೇಬರ್ ಚಾರ್ಜಸ್, ಯಾಕಂದರೆ ಇದು ಫಸ್ಟ್ ಪೇಡ್ ಸರ್ವಿಸ್ ಆಗಿರೋದ್ರಿಂದ ಇದರಲ್ಲಿ ಲೇಬರ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ಅದು ಬಂದುಬಿಟ್ಟು 738 ರೂಪಾಯಿ ಆಯಿತು. ಸೊ ಟೋಟಲ್ ಆಗಿ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಟೋಟಲ್ ಅಪ್ರಾಕ್ಸಿಮೇಟ್ ಬಿಲ್ ಬಂದುಬಿಟ್ಟು 3,370 ಆಯಿತು ಗೈಸ್. ಸೊ ಇದಾಯಿತು ನಮ್ಮ GT650ಯ ಒಂದು 5th ಸರ್ವಿಸ್ ಬಿಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.